ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇದು ನಿನ್ನೆಯ ವ್ಲಾಗ್ ಅಂದರೆ ಪ್ರೀವಿಯಸ್ ವ್ಲಾಗ್ನ ಕಂಟಿನ್ಯೂಟಿ ಆಗಿರುತ್ತೆ. ನಾನು ಸಂತೆಗೆ ಹೋಗಿ ಬಳೆ ಹಾಕಿಸ್ಕೊಂಡಿದ್ದು ಮತ್ತು ರೆಡಿ ಆಗಿದ್ದು ಎಲ್ಲನೂ ಕೂಡ ನೋಡಿದ್ರಿ. ಮೈಸೂರಿಗೆ ಬಂದ ತಕ್ಷಣ ಸುಮಾರು ಜನ ಸುಮಾರು ಥರ ಯೋಚನೆ ಮಾಡ್ತಾ ಇದ್ರಿ. ಇದು ಪರ್ಸ್ನಲ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಯಾವುದೇ ಕೊಲಾಬ್ರೇಷನ್ಗಾಗಲಿ ಮತ್ತೊಂದಕ್ಕಾಗಲಿ ಹೋಗಿದ್ದಿದ್ದಿಲ್ಲ. ಸಡನ್ ಆಗಿ ಒಂದಿಷ್ಟು ಮನೆಯಲ್ಲಿ ಒಂಥರ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎನರ್ಜಿ ಜಾಸ್ತಿ ಅಂತ ಅನ್ನಿಸ್ದಾಗ ಈ ಥರ ಒಂದು ಒಳ್ಳೆಯ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಮನಸ್ತಾಪಗಳು ಅಥವಾ ಮನೆಯಲ್ಲಿರೋ ಬೇಜಾರು ಅಥವಾ ಏನೇ ಒಂದಿದ್ರೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಪ್ಲಾನ್ಗಳನ್ನ ಮಾಡ್ತಾ ಇರ್ತೀವಿ. ಬಟ್ ಈ ಸರಿ ಮಾಡಿರೋದು ನನ್ನ ಹಸ್ಬೆಂಡು ನನಗೋಸ್ಕರ ಸರ್ಪ್ರೈಸ್ ಆಗಿ ಏನೋ ಒಂದನ್ನು ಮಿಸ್ ಮಾಡ್ಕೊಂಡಿದ್ದಾನೋ ಮತ್ತು ವಾಪಸ್ಸು ಕೊಡಿಸ್ಬೇಕು ಅನ್ನೋ ಆಸೆಗೆ ಈ ಥರ ಮಾಡಿದ್ರು ಅಂತ ಅಂದ್ಕೊಳ್ತೀನಿ. ಸೊ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡಿ. ಇಲ್ಲಿಂದ ಒಂಚೂರು ರೋಡ್ ಚೆನ್ನಾಗಿತ್ತು, ಇಲ್ಲಿ ಬಂದ್ವಿ. ಇಲ್ಲಿ ನೋಡಿದ್ರೆ ರೋಡೇ ಚೆನ್ನಾಗಿ. ಫ್ರೆಂಡ್ಸ್, ಇಲ್ಲಿ ಎಂಟ್ರಿ ಆಗ್ತಿದಂಗೆ ಈ ವ್ಯೂ ನೋಡ್ತಿದಂಗೆ ಗೊತ್ತಾಗಿರತ್ತೆ ಯಾವ ಜಾಗ ಅಂತ. ಇಷ್ಟು ಬೇಗ ಆಲ್ರೆಡಿ ಸಂಡೇ ಅಲ್ಲ, ಸುಮಾರು ಜನ ಏನ್ ಅರ್ಥ ಆಯ್ತು ನಿಂಗೆ? ಎಷ್ಟು ಜನ ಬಂದ್ರು ನಿಲ್ಸ್ಕೊಬೋದು. ಸೊ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಈ ಒಳಗಡೆ ಎಂಟ್ರಿ ಆಗ್ತಿದಂಗೆ ಒಂಥರ ವೈಬ್ ಸಖತ್ ಅನ್ಸ್ತಾ ಇದೆ. ಇನ್ನು ಒಳಗಡೆ ಹೋದ್ರೆ ಶೂ ತೆಗಿಬಾರ್ದು ಇವಾಗಲ್ಲ, ಅಲ್ಲಿ ಒಳಗಡೆ ಹೋದ್ಮೇಲೆ. ಎಲ್ಲರೂ ಶೂ ಬಿಚ್ಬಿಟ್ಟು ಹೋಗೋಣ ಅಂತ ಶೂ ಬಿಚ್ಬಿಟ್ಟು ಹೋಗ್ತಾ ಇದ್ದೀವಿ. ಪ್ರೀತು ಇಲ್ಲಿ, ಪ್ರೀತು ಇಲ್ಲಿ. ಪ್ರೀತು ಚೆನ್ನಾಗಿದೆ ಅಲ್ಲ ಆಟಾಡಕ್ಕೆ? ಅಕ್ಕ ಸಖತ್ತು ಗಾಳಿ ಮತ್ತೆ ಒಂಥರ ಗೊತ್ತಿಲ್ಲ. ಈ ಥರ ದೇವಸ್ಥಾನಗಳಿಗೆ ಬಂದರೆ ಮೊಬೈಲ್ ಸ್ಕ್ರೀನೇ ಕಾಣಿಸಲ್ಲ, ಬೆಳಕು ಜಾಸ್ತಿ ಅನ್ಸುತ್ತಲ್ಲ, ಅದಕ್ಕೇನೋ. ಸಖತ್ತು ಗಾಳಿ ಬೇರೆ, ಮಾತಾಡ್ತಾರೆ ಕೇಳಿಸುತ್ತೆ ಅಲ್ವಾ? ಅಲ್ಲಿ ಬ್ಯಾಕ್ ವಾಟರ್ ಇದೆ, ಹೋದ್ರೆ ನೀರಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಬರ್ಬೋದು. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, KRS ಬ್ಯಾಕ್ ವಾಟರಲ್ಲಿ ಇರೋದು. ಅಂದರೆ ತುಂಬ ಚೆನ್ನಾಗಿರುತ್ತೆ, ನೀವು ಹೋಗಬೇಕು. ಅಲ್ಲಿ ಜಾಸ್ತಿ ನಾವು ನೋಡಿದ್ದು ತುಳಸಿ ಗಿಡಗಳು, ಸುತ್ತ ಬರೀ ತುಳಸಿ ಗಿಡ. ಈ ದೇವಸ್ಥಾನಕ್ಕೆ ಯಾವುದೇ ಕಾಣಿಕೆ ಹಾಕೋಂಗಿಲ್ಲ, ಯಾವುದೇ ಪೂಜೆ ಐಟಮ್ಗಳನ್ನೇನು ತೊಗೊಂಡು ಹೋಗಿ ಪೂಜೆ ಮಾಡಿಸೋಂಗಿಲ್ಲ. ಇರೋದು ಒಳಗಡೆ ಶ್ರೀಕೃಷ್ಣ ಪರಮಾತ್ಮ. ಹೋಗಿ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡು ಪೂಜೆ ಮಾಡಿಕೊಂಡು ಬರೋದಷ್ಟೇ, ಕೈ ಮುಗಿದ್ಬಿಟ್ಟು. ಸುತ್ತ ಎಷ್ಟೋ ದೇವರುಗಳ ವಿಗ್ರಹಗಳನ್ನ ಇಟ್ಟಿರ್ತಾರೆ. ಖಂಡಿತ ನೀವು ಇಲ್ಲಿ ಹೋದರೆ ಏನೋ ಒಂದು ಮಿಸ್ ಆಯಿತು ಅಂತ ಅಂದ್ಕೊಳ್ಳೋದಿಲ್ಲ, ಅಷ್ಟು ಖುಷಿ ಪಡ್ತೀರಾ. ವಿಸಿಟ್ ಮಾಡಿ. ಮಮ್ಮಿ ಯಾವ ಥರ ಉಲ್ಟಾನಾ? ಎಲ್ಲ ಹೋಗ್ತಾ ಇದೆಯಾ? ಅದು ತಿಂದ್ಬಿಟ್ಟು ಆಮೇಲೆ ಏನು ತಿನ್ನೋಣ? ನಮ್ಮ ಕಪ್ಪೆ
ವೆಜಿಟೇಬಲ್ ಪಲಾವ್ ಇದೆ, ಪರೋಟ ಇದೆ, ಬಿಸಿ ಬಿಸಿ ಪಲಾವ್ ಇದೆ, ದೋಸೆ ಇದೆ. ಏನು ಬೇಕು? ಪಲಾವ್ ಬಿಸಿ ಬಿಸಿ ಇವಾಗ ಜಸ್ಟ್ ಮಾಡಿದ್ವಿ, ತುಂಬಾ ಬಿಸಿ ಇದೆ. ಚುರ್ಮುರಿ ಫಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಹೇಳು ಫಸ್ಟ್ ನಾನು ನೀಟಾಗಿ ಕೊಡ್ಲಿ. ಹಂಗೆ ಇವಾಗ ಮಸಾಲೆ ದೋಸೆ ಒಂದು ಪಲಾವ್ ಆಯ್ತಲ್ಲ, ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀವಿ. ಇಲ್ಲಿ ಏನೇನಿದೆ ಗೊತ್ತಾ? ಜೋಳ ಇದೆ, ಗೋಲಿ ಸೋಡಾ ಇದೆ, ಬೋಟಿ ಇದೆ, ಆಮೇಲೆ ಚುರ್ಮುರಿ ಇದೆ, ಆಮೇಲೆ ನೆಲ್ಲಿಕಾಯಿ, ಸಣ್ಣ ಸಣ್ಣ ನೆಲ್ಲಿಕಾಯಿ ಇದೆ. ಎಲ್ಲನೂ ಒಂದೊಂದು ತೊಗೊಂಡು ಹೋಗೋಣ. ಅದಕ್ಕೆ ಸ್ವಲ್ಪ ಬ್ರೇಕ್ಫಾಸ್ಟ್ ಕಮ್ಮಿ, ಬೆಳಗ್ಗೆಯಿಂದ ಹಚ್ಕೊಂಡಿರೋದಕ್ಕೂ ಸಾರ್ಥಕ ಆಯಿತು. ನೆಲ್ಲಿಕಾಯಿ ಇಡ್ತಾ ಇದೆ ನೋಡಿ. ಮಾತಾಡ್ಸ್ಬಿಟ್ರ ಮಮ್ಮಿ? ಖುಷಿ ಆಗೈತು ಮಮ್ಮಿಗೆ. ಮಾತಾಡ್ಸಿದ್ರಲ್ಲ ನಿನ್ನ, ಖುಷಿ ಆಗಾಯ್ತು. ಈ ಸಕ್ಕದಾಗಿದೆ ಪಲಾವ್ ಮಾತ್ರ ಟೇಸ್ಟ್. बुका कौन सी ना चलो चिकन के बोल दो मुझे क्या दो टाइम में बाला आएगा ಎಲ್ಲರೂ ತಿನ್ರಿ. नहीं फोटो की जरूरत नहीं, मेरे को ऐसे बोला नाम बोल दो कितना किलो बुका होगा सही क्या चिकन के बोल दो. ಈ ದೇವಸ್ಥಾನಕ್ಕೆ ಹೋದ್ಮೇಲೆ ನಮಗೆ ಒಂದೇ ಹೋಟೆಲ್ ಇದ್ದಿದ್ದು. ಅಲ್ಲಿ ದೇವಸ್ಥಾನದ ಹೊರಗಡೆ ಬಂದುಬಿಟ್ಟು ಅಲ್ಲಿ ನಾವು ಕೇಳಿದ್ರೆ ಒಂದು 3 ಐಟಮ್ಸ್ ಅಷ್ಟೇ ಇದ್ದಿದ್ದು. ದೋಸೆ ಬಿಟ್ಟರೆ ಮತ್ತು ಪಲಾವ್ ಇತ್ತು, ಟೊಮೊಟೊ ರೈಸ್ ಅಷ್ಟೇ. ಸೊ ಅದನ್ನು ತಿಂದುಬಿಟ್ಟು ಹೊಟ್ಟೆ ತುಂಬಿತು. ಲೈಟಾಗಿ ಊಟ ಮಾಡಿದ್ವಿ. ಯಾಕೆಂತಂದರೆ ನಾನು ನಿಮಗೆ ಹೇಳಿದ್ನಲ್ಲ, ಅಲ್ಲಿ ಅಷ್ಟೊಂದೆಲ್ಲ ಸ್ನ್ಯಾಕ್ಸ್ ಇತ್ತು. ರೋಡ್ ತುಂಬ ಬರೀ ಆ ಕಡೆ ಈ ಕಡೆ ಸೈಡಲ್ಲಿ ಶಾಪ್ಗಳೇ ಇರೋದು. ಚುರ್ಮುರಿ ಆಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ಗೋಲಿ ಸೋಡಾ ಮತ್ತು ಜೋಳ ಸುಡ್ತಾಯಿದ್ರು. ಈ ಥರ ತುಂಬ ಇತ್ತು. ಸರಿ ಅದನ್ನೆಲ್ಲ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ನ ಸ್ವಲ್ಪ ಕಡಿಮೆನೇ ತಿಂದ್ವಿ. ಮಕ್ಕಳು ಎಲ್ಲರೂ ಕೂಡ ನಿಜವಾಗ್ಲೂ ಎಂಜಾಯ್ ಮಾಡಿದ್ರು. ನೀವು ಏನಾದರೂ ಈ ಒಂದು ದೇವಸ್ಥಾನಕ್ಕೆ ನಾವು ಹೊರಗಡೆ ಹೇಳ್ತಾ ಇಲ್ಲ, ಒಳಗಡೆ ಬಂದುಬಿಟ್ಟು ಯಾವುದೇ ಫೋಟೋ ವಿಡಿಯೋ ಅಲೋ ಇರಲಿಲ್ಲ. ಹಾಗಾಗಿ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಕಸ್ಮಾತ್ ಅಲೋ ಇದ್ದಿದ್ರೆ ಇನ್ನೂ ಕ್ರೌಡ್ ಆಗ್ತಾಯಿತ್ತು ಒಳಗಡೆ ಜನ ಅಂತ ಅಂದ್ಕೊಳ್ತೀನಿ. ಅಷ್ಟು ಸುಂದರವಾಗಿದೆ, ಅಷ್ಟು ಚೆನ್ನಾಗಿದೆ. ಒಳಗಡೆ ಪ್ರಶಾಂತವಾಗಿದೆ. ನೀವು ಆರಾಮಾಗಿ ಹೋಗಿ ಎಲ್ಲ ದೇವ್ರನ್ನ ನೋಡಿಕೊಂಡು ಬರ್ಬೋದು. ಯಾವುದೇ ಕಾಣಿಕೆ ಹಾಕೊಂಡಿಲ್ಲ, ಯಾವುದೇ ಪೂಜೆ ಐಟಮ್ಗಳನ್ನ ತೊಗೊಂಡು ಹೋಗಂಗಿಲ್ಲ. ಅಷ್ಟೇ ಫುಲ್ ಕಲ್ಲಲ್ಲಿ ಮಾಡಿದ್ದಾರೆ. ಆಮೇಲೆ ಸುತ್ತ ನಾನು ನೀರು ತೋರಿಸಿದ್ನಲ್ಲ, ಕಾವೇರಿ ವಾಟರ್, ಅದು ಮಳೆಗಾಲದಲ್ಲಿ ಆಲ್ಮೋಸ್ಟ್ ದೇವಸ್ಥಾನ ಸುತ್ತ ಕಾಂಪೌಂಡ್ ಏನಿದೆಯಲ್ಲ ಅಲ್ಲಿವರೆಗೂ ಫುಲ್ ಆಗುತ್ತಂತೆ. ಇವಾಗ ಸ್ವಲ್ಪ ನೀರು ಕಡಿಮೆ ಇದ್ದಿದ್ದಕ್ಕೆ ಅಲ್ಲಿವರೆಗೂ ಏನು ಇರಲಿಲ್ಲ. ಆಮೇಲೆ ಎಲ್ಲನೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಹೋಗಿ ಒಂದೊಂದಿಷ್ಟು ನೋಡ್ಕೊಂಡು ಬಂದ್ವಿ. ದೇವಸ್ಥಾನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮನಸ್ಸಿಗೆ ಅನಿಸಿದ್ದು, ನಾನು ಆ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಹೋಗಿದ್ದಕ್ಕೂ ನಾನು ಇಲ್ಲಿಗೆ ಬರಬೇಕು ಅಂತ ಆಸೆ ಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋಷ್ಟು ಚೆನ್ನಾಗಿತ್ತು. ದೇವ್ರ ದರ್ಶನ ಕೂಡ ಅಷ್ಟೇ. ನಾವು ಡೈರೆಕ್ಟಾಗಿ ಹೋಗಿ ಆ ಗರ್ಭಗುಡಿಯಿಂದ ಹೊರಗಡೆ ಏನಿದೆಯಲ್ಲ ಅಲ್ಲಿ ಮುಂದೆ ತನಕ ಹೋಗಿ ಆ ದೇವರನ್ನ ಕಣ್ತುಂಬ ನೋಡಿ ಕೈ ಮುಕ್ಕೊಂಡು ಪ್ರಸಾದ ತೊಗೊಂಡು ನಾವೇ ತೀರ್ಥ ತೊಗೊಳ್ಬೇಕು, ನಾವೇ ಹೂವು ಎಲ್ಲ ಎತ್ಕೊಬೇಕು. ಯಾವುದೇ ಪೂಜಾರಿ ಯಾರೂ ಇರೋದಿಲ್ಲ ಒಳಗಡೆ. ಗೊತ್ತಿಲ್ಲ ಯಾಕೆ ಆ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ನಿಜವಾಗ್ಲೂ ಸ್ವರ್ಗ ಥರ ಇತ್ತು ಒಳಗಡೆ ಹೇಳಬೇಕು ಅಂತಂದರೆ. ಅಷ್ಟು ಸೈಲೆಂಟಾಗಿ ಬರೀ ಕಲ್ಲು, ದೇವರುಗಳು ಸುತ್ತ ಒಂದು ಇದು ನೋಡೋಕ್ಕೆ ಸಖತ್ತಾಗಿತ್ತು. ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡು ಹೋಗಿಲ್ಲ ಅಂತಂದರೆ ಖಂಡಿತ ನಾನು ಹೇಳ್ತಾ ಇದ್ದೀನಿ, ಹೋಗ್ಬಿಟ್ಟು ಬನ್ನಿ. ನೀವು ಹೋಗಿದ್ದಕ್ಕೆ ಏನೂ ಮೋಸ ಆಗೋದಿಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ನೆಮ್ಮದಿಯಾಗಿ ದೇವರನ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡು ಬರ್ಬೋದು. ಸೊ ಇಲ್ಲಿಗೆ ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಸುಮಾರು ದಿನಗಳ ಹಿಂದೆ. ಆಮೇಲೆ ಅದನ್ನು ಪ್ಲ್ಯಾನ್ ಮಾಡಿದ್ವಿ, ಈ ಆ್ಯನಿವರ್ಸರಿಗೆ ಹೋಗೋಣ. 13 ವರ್ಷದ ಆದಮೇಲೆ ನಾವು ಈ ಮೇ 27 ಏನೋ ಇತ್ತು ನಮ್ಮದು, ಆವಾಗ ಹೋಗೋಣ, ದರ್ಶನ ಮಾಡ್ಕೊಂಬರೋಣ 27, 28. ಬಟ್ ಆ ಟೈಮಲ್ಲಿ ನಾವು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನನ್ನ ಹಸ್ಬೆಂಡು ಕೇಳಿದ್ದು ಹೋಗೋಕ್ಕಾಗಲಿಲ್ಲ, ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಸರಿ ಇವಾಗಾದರೂ ಹೀಗಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅದೇ ಸರ್ಪ್ರೈಸ್ ನೀವು ಕೇಳಿದ್ದಲ್ವ, ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅನ್ನೋದೇ ಅವರು ದೊಡ್ಡ ಸರ್ಪ್ರೈಸ್ ಅಂತ ಅಂದ್ಕೊಂಡು ಅಲ್ಲಿ ಕರ್ಕೊಂಡು ಹೋದರು. ಬಟ್ ಹೋಗಿದ್ದಕ್ಕೂ ನಿಜವಾಗ್ಲೂ ಖುಷಿ ಆಯಿತು. ಫೋಟೋ ವಿಡಿಯೋ ಅಂದ್ಬಿಟ್ಬಿಟ್ಟು ಇನ್ನೆಲ್ಲದಕ್ಕೂ ಓಕೆ. ಸರ್ ಹಾಂ ಸ್ವೀಟ್
ಮ್ಯಾಂಗೋ ಇದೆ, ಬ್ಲೂಬೆರಿ ಇದೆ, ಪೈನಾಪಲ್ ಇದೆ, ಆರೆಂಜ್ ಇದೆ. ಮಮ್ಮಿ ನನಗೆ ಅಮ್ಮ ಇದ್ರಲ್ಲಿ ಆರೆಂಜ್ ಇದೆ, ಬ್ಲೂಬೆರಿ ಇದೆ, ನಾರ್ಮಲ್ ಇದೆ, ಪೈನಾಪಲ್ ಇದೆ, ಮ್ಯಾಂಗೋ ಇದೆ. 1 2 3 ಎಲ್ಲ ಬೇಡ. ನಂಗೆ ಅದಾಯ್ತು ಇದು ಬ್ಲೂಬೆರಿನಾ. ಈ ಬ್ಲೂಬೆರಿ ಚೆನ್ನಾಗಿರೋದು, ನಾನು ಟೇಸ್ಟ್ ಮಾಡಿದ್ದೀನಿ. ಆರೆಂಜ್ ಮ್ಯಾಂಗೋ ನನಗೆ ಮಮ್ಮಿ ಇದೇನಿತ್ತು ಮ್ಯಾಂಗೋ ಎರಡು ಮ್ಯಾಂಗೋ ಕೊಡಿ. ನಿಮಗೆ ಬೇಕು? ಆರೆಂಜ್ ಬೇಕಾ? ನಿಂಗೆ ಮ್ಯಾಂಗೋನೇ ಬೇಕಾ? 2 ಮ್ಯಾಂಗೋನೇ. ಇದು ಏನಿದು? ಆರೆಂಜು. ಇದು ಇದು ಮ್ಯಾಂಗೋ. ಓಕೆ ಮ್ಯಾಂಗೋ ಮ್ಯಾಂಗೋನೇ ಬೇಕಂತ. ಮ್ಯಾಂಗೋ 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 ಮ್ಯಾಂಗೋ. ಹಲೋ ಏನು ಎಲ್ಲ ಕಣ್ಮಗ ಅವನ್ ಮಡಿಕೊಂಡಿರೋ ಕಾರ್ಡ್ ಅವಳ ಹತ್ರ ಹೆಂಗ್ ಪುಟ್ಟಂದು ಐಡೆಂಟಿ ಕಾರ್ಡ್ ಅಂತ ಎಲ್ಲ ಆಯ್ತು. ಐಡೆಂಟಿ ಕಾರ್ಡ್ ಪುಟ್ಟಂದು ಅವನೇ ಎತ್ ಮಡಿಕೊಂಡ ಅಂತಲ್ಲ. ಬೇಡವಾ? ಹಾಕಿದ್ರೆ ಕಮ್ಮಿ ಇರ್ತಲ್ಲ ಈಗ ಹಾಕಿದ್ರೆ ಕಮ್ಮಿ. ಶನಿವಾರ ಬರೋಷ್ಟು ಇರಿಸಿಲ್ಲ ಇಲ್ಲ ಬರ್ತಾ ಇರ್ತಾರೆ ಜನ, ಇದು ಅಷ್ಟು ದಿವಸ ಆಗಲ್ಲ. ರಾಜ್ಯದಲ್ಲಿ ರಾಶಿ ಆಗುತ್ತೆ. ಇದು ಹೋಟ್ಲು ಇಟ್ಬಿಟ್ರೆ ಬೇರೆ ಇಲ್ಲ. ಗಾಳಿ ಜೋರಾಗಿ ಬಂದರೆ ಬೆಂಕಿ ಬೇಗ. ನಾನು ಸ್ವಲ್ಪ ಬಿಸ್ತಾ ಇದ್ದೀನಿ. ಜೋರಾಗಿ ತಿರುಗಾರೆ ಜೋರಾಗಿ ಬರ್ತದೆ. ಬನ್ನಿ ಕುತ್ಕೊಂಡ್ಬಿಡಿ. ಬನ್ನಿ ಕುತ್ಕೊಂಡ್ಬಿಡಿ. ತಗೊಳ್ಳ ಪ್ರೀತು. ಮಮ್ಮಿ ನಂಗೊಂದು ಪ್ರೀತು ಹೋಯ್ತಾನೆ. ಪ್ರೀತು ಶೂ ಬಿಚ್ಚು. ಶೂ ಬಿಚ್ಚಬೇಕು. ಆಹಾ ಎಂತ ತಣ್ಣಗೈತೆ. ಇಲ್ಲೂ ಬರ್ತೈತೆ ಕರೆಕ್ಟಾಗಿ. ಪ್ರೀತು ಮಮ್ಮಿ ಮಮ್ಮಿ ಹೋದ. ಶೂ ಬಿಚ್ಚಬೇಕು ಪ್ರೀತು. ಇಲ್ಲಿ ಬೈಲಿ. ಶೂ ಬಿಚ್ಚು ಫಸ್ಟು. ಪ್ರೀತಮ್ ನೀರಲ್ಲಿ ಆಡ್ಬೇಕಂತೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಚಳಿ ಆಗತ್ತೆ, ಇದು ಸಿಹಿ ನೀರಲ್ವಾ. ಬಿಚ್ಚು, ಬೇರೆ ಚಡ್ಡಿ ಹಾಕ್ತೀನಿ. ಬಿಚ್ಚು ಇರು, ಆಮೇಲೆ ಮತ್ತೆ ಇದೇ ಬಟ್ಟೆ ಹಾಕೊಳ್ಳಿವಂತೆ. ಪ್ರೀತು ಬಾಯಿಲಿ. ನಾನು ಆಲ್ರೆಡಿ ರೆಡಿ ಹೋಗಕ್ಕೆ. ಅಷ್ಟು ಅರ್ಜೆಂಟಾ? ಇದು ನಾಕೋ ಬಿಡ, ಮಾಫ್ ಮಾಡಿದಂತೆ. ನಮ್ಮ ಪ್ರೀತಮ್ ಇವಾಗ ನೀರಲ್ಲಿ ಆಡಕ್ಕೆ ರೆಡಿ. ನಮ್ಮ ಡ್ಯಾಡಿನೂ ರೆಡಿ. ಇರ್ಲಿ, ಚಳಿ ಆಗ್ಬಿಡುತ್ತೆ. ಬಟ್ಟೆ ಇದ್ರೆ ಚಳಿ ಆಗಲ್ಲ, ಬರೀ ಮೈ ಚಳಿ ಆಗಲ್ಲ. ಪ್ಯಾಕೆಟ್ ಇದೆಯಾ? ಹ್ಞೂ ನನ್ನ ಹತ್ರ ಇಲ್ಲ. ನೋಡಿ ಹೆಂಗ್ ಹೋಗ್ತಾನೆ ಅಂತ. ಅವನಿಗೆ ನದಿ ಬೇಕಷ್ಟೇ. ನೀನು ಹೋಗಮ್ಮ.
ಹೋಗು, ಏನಾಗಲ್ಲ, ಹೋಗು. ಡ್ರೆಸ್ ಮೇಲೆ ಚಳಿ, ತಣ್ಣಗೈತೆ ನೀರು, ಅದಕ್ಕೆ. ಈ ಥರ ಯಾವಾಗಲೂ ಮಾಡ್ತಾನೆ ಇರ್ತೀಯಾ? ಬೋರಿಂಗು. ನೀರು ಸಿಕ್ಕಿದ್ರೆ ಸಾಕು ಮಕ್ಕಳಿಗೆ ಹೇಳ್ಬೇಕಾ, ಅಷ್ಟು ಖುಷಿ ಆಗಿಬಿಡುತ್ತೆ. ಬಟ್ ಪ್ರಗತಿಗೆ ಡ್ರೆಸ್ ಎಲ್ಲ ನಾನು ಇನ್ನೊಂದು ಎಕ್ಸ್ಟ್ರಾ ತಂದಿದ್ದಿದ್ದಿಲ್ಲ. ಸೊ ಹಂಗಾಗಿ ಹಂಗೆ ದಡದಲ್ಲೇ ಸುಮ್ಮನೆ ಹಾಗೆ ಆಟ ಆಡಿದ್ದಷ್ಟೇ. ಪ್ರೀತಮ್ ಹತ್ರ ಫುಲ್ ಚೆನ್ನಾಗಿ ನೀರೊಳಗೆ ಮುಳುಗಿ ತೇಲಿ ಎದ್ದು ಸುಸ್ತಾಗಿ ಟಯರ್ಡಾಗಿ ಮಲ್ಕೊಂಡ. ಅಷ್ಟೇ, ಅವನಿಗೆ ತುಂಬ ಆಟ ಆಡಿ ಎಲ್ಲ ನಿದ್ದೆ ಎಲ್ಲ ಆಗಿತ್ತಲ್ಲ, ಬೆಳಗ್ಗೆ ಎದ್ದಿದ್ದು ಮತ್ತೆ ಒಂದು ರೌಂಡ್ ನಿದ್ದೆ ಮಾಡ್ದ. ಅಷ್ಟರೊಳಗೆ ನಾವು ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗಬೇಕು ಅಂದ್ಕೊಂಡ್ವಿ, ಅಲ್ಲಿಗೆ ರೀಚ್ ಆಗೋಣ ಅಂತ ಹೊರಟ್ವಿ. ನೀರಲ್ಲೆಲ್ಲ ಚಂದ ಆಟ ಆಡ್ದ. ಸಮುದ್ರ ತರ ಬೆಚ್ಚಗಿರಲ್ಲ ಇಲ್ಲಿ ನೀರು, ಸಿಹಿ ನೀರಲ್ವಾ, ತುಂಬಾ ತಣ್ಣ ಕೋಲ್ಡ್ ತರ ಇತ್ತು. ಚೆನ್ನಾಗಿ ಆಟ ಆಡಿ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆನ್ ದ ವೇ ಇಲ್ಲಿವರೆಗೂ ಬಂದಿದೀವಿ. ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾನು ಕೂಡ ಸುಮಾರು ದಿನದಿಂದ ಅನ್ಕೊಂಡಿದ್ದೆ. ಯಾಕೆ ಅಂತ ಅಂದ್ರೆ ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ಇವಾಗ ಭೂವರಹ ಸ್ವಾಮಿ ದೇವಸ್ಥಾನ. ಅಲ್ಲಿ ಏನಾದರೂ ಮನಸ್ಸಲ್ಲಿ ಆಸೆಗಳಿದ್ರೆ, ಮನೆ ಕಟ್ಟೋರು ಸ್ಪೆಷಲ್ ಆಗಿ ಮನೆ ಕಟ್ಟೋವಂಥದ್ದು, ಜಮೀನು ತಗೊಳ್ಳೋ ಅಂಥದ್ದು, ಆ ಥರ ಆಸೆ ಇರೋರು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಹೋಗ್ತಾರೆ ಅಂತ ಕೇಳಿದ್ದೆ. ಬಂದಿರೋನು ಕೂಡ ನೋಡಿದ್ದೆ. ಸರಿ, ನಾವು ಹೋಗ್ಬೇಕು ಅಂದ್ಕೊಂಡಿದ್ವಿ. ಇಷ್ಟು ದೂರ ಬರೋದು ಎಲ್ಲಿ ಸಾಧ್ಯನಾ, ಸುಮ್ಮನೆ ಇದಕ್ಕೋಸ್ಕರ ಅಂತ ಬರೋಕ್ಕಾಗುತ್ತಾ ಅಂತ ಎಲ್ಲ ಅಂದ್ಕೊಂಡಿದ್ದೆ. ಬಂದ್ವಿ ಹೆಂಗೋ ಸದ್ಯ. ಆನ್ ದ ವೇ ಅಲ್ಲ, ಆ ದೇವಸ್ಥಾನದಿಂದ ಇಲ್ಲಿಗೆ 20 ಮಿನಿಟ್ಸ್ ಜರ್ನಿ ಅಷ್ಟೇ. ಈಗ ಚಿಟಿ ಅಂತ ಸಣ್ಣ ಮಳೆ ಬರ್ತಾ ಇದೆ, ಬಿಸಿಲು ಮಳೆ ಥರ, ಜೋರು ಮಳೆ ಏನಿಲ್ಲ. ಅದಕ್ಕೆ ಪೂಜೆ ಮಾಡಿಸ್ಕೊಂಡು ನೋಡಿಕೊಂಡು ಒಂದು ಸ್ವಲ್ಪ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡೋಣ ದೇವಸ್ಥಾನ ಇದು ಹೇಗಿದೆ ಅಂತ. ಬಂದ್ವಾ? ಈಗ ಎಷ್ಟಾಗುತ್ತೆ? ಇನ್ನೊಂದು 4 ಕಿಲೋಮೀಟರ್ಸ್ ಅಷ್ಟೇ. ಭೂವರಹ ಸ್ವಾಮಿ ದೇವ್ರನ್ನ ದರ್ಶನ ಮಾಡಿಕೊಂಡು ಬರೋಣ. ಅಲ್ಲಿಂದ ನಾವು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಹೋಗ್ಬೇಕು ಅನ್ನೋ ಪ್ಲಾನ್ ಇದ್ದಿದ್ದಿಲ್ಲ. ಜಸ್ಟ್ ಅಲ್ಲಿಂದ ಸ್ವಲ್ಪ ದೂರದಲ್ಲೇ, ಒಂದು ವೇ ಅಂತಾನೆ ಹೇಳಿದ್ರು. ಅಂದ್ರೆ ಸ್ವಲ್ಪ ಹತ್ರದಲ್ಲೇ, ಒಂದು 20 ಮಿನಿಟ್ಸ್ ಅಷ್ಟೇ ಆಗುತ್ತೆ ಅಂತ. ಸರಿ, ಇಲ್ಲಿವರೆಗೂ ಬಂದಿದ್ದೀವಿ. ತುಂಬಾ ಜನ ಹೇಳಿದ್ರು ಭೂವರಹ ಸ್ವಾಮಿ ದೇವಸ್ಥಾನದ ಬಗ್ಗೆ. ನಾವು ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟೆ ಬಂದ್ವಿ. ಇಲ್ಲೂ ಕೂಡ ಅಷ್ಟೇನೆ, ಒಳಗಡೆ ದೇವಸ್ಥಾನದ ಒಳಗಡೆ ಫೋಟೋ ಎಲ್ಲ ತೆಗಿಯೋಂಗಿಲ್ಲ, ಹೊರಗಡೆಯಿಂದಾನೇ ನಾನು ನೋಡ್ಕೊಂಡು ಬಂದೆ. ಮಳೆನೇ ಬಂದ್ಬಿಡ್ತು. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ, ಮಳೆ. ಒಬ್ಬೊಬ್ಬೊಬ್ಬೊಬ್ಬ ಸಿಕ್ಕಾಬಿಡೆ ಜನ ಇದ್ದಾರೆ. ಜನ ನೋಡಿ. ಮನೆಯಲ್ಲಾಗಿ ಒಂದು ಪೂಜೆ ಮಾಡಿ ತುಳಸಿ ಕಟ್ಟೆಗೆ ಹಾಕಬೇಕು. ಮಣ್ಣನ್ನು ಬೇರೆಯನ್ನು ಬಳಸಬಾರ್ದು. ಇಟ್ಟಿಗೆ ಪೂಜೆ ಮಾಡಿಸಿದವರು ಒಂದು ಇಟ್ಟಿಗೆನ ದೇವಸ್ಥಾನದ ಬಲಭಾಗ ಇಡೆಯಲ್ಲಿ, ಇನ್ನೊಂದು ಇಟ್ಟಿಗೆ ತಗೊಂಡು ಹೋಗಿ ಮನೆ ಕಟ್ಟುವಾಗ ಈಶಾನ್ಯ ಮೂಲೆ ಅಥವಾ ದೇವಮೂಲೆ ಕಟ್ಟಡಕ್ಕೆ ಸೇರಿಸ್ಕೊಳ್ಳಿ. ಯಾರು 11 ಪ್ರದಕ್ಷಿಣೆ ಮಾಡದೆ ಪೂಜೆ ಮಾಡಿಸಿದ್ದೀರಾ ಅವರು ದೇವರ ದರ್ಶನ ಮಾಡಿಕೊಂಡು 11 ಪ್ರದಕ್ಷಿಣೆ. ಪ್ರೀತಮ್ ಕಂಪ್ಲೀಟ್ ಆಗಿ ದೇವ್ರ ದರ್ಶನ ಮಾಡೋ ತನಕನೂ ನಿದ್ದೆ ಮಾಡ್ದ. ಪಾಪ ಅವ್ರ ವ್ಯೂವರ್ ಬಂದ್ಬಿಟ್ಟು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು, ಎದ್ದೆಳ್ಳೇ ಇಲ್ಲ. ಅವನ್ನ ಮಾತಾಡ್ಸ್ಬೇಕು, ಅವ್ನು ಮಾತಾಡೋದು ಇಷ್ಟ, ಅವ್ನ ಕ್ಯೂಟ್ನೆಸ್ ಇದು ತುಂಬಾ ಚೆನ್ನಾಗಿ. ನಮ್ಮ ಕಾರು ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾನೆ ಇರತ್ತಪ್ಪ. ಟೆನ್ಷನ್ ಸುಮ್ಮನೆ ಇರೋದೇ ಇಲ್ಲ. ಕೀ ನಾಟ್ ಫೌಂಡ್, ಕೋ ಸೀಟರ್ ಡ್ರೈವರ್ ಕ್ಲೋಸ್.
ಡೋರ್ ಕ್ಲೋಸ್ ಆಗಿಲ್ಲ, ಟೇಲ್ ಗೇಟ್ ಓಪನ್ ಆಗಿದೆ, ಆಮೇಲೆ ಡ್ರೈವರು ಸೀಟ್ ಬೆಲ್ಟ್ ಹಾಕಿಲ್ಲ. ಹಿಂಗೆ ಏನಾದರೂ ಒಂದು ಸಣ್ಣ ಇದಾದ್ರೂ ನಮ್ಮ ಕಾರ್ ಬಿಡ್ಕೊಂತ ಇರುತ್ತೆ. ಏನು ಅಣ್ಣ. ಸೊ ಫ್ರೆಂಡ್ಸ್, ಇವತ್ತು ಬಂದು ಭೂವರಹ ಸ್ವಾಮಿ ದೇವರ ದರ್ಶನ ಏನೋ ಆಯಿತು, ಬಟ್ ಸಿಕ್ಕಾಪಟ್ಟೆ ಜನ, ಅದ್ರ ಜೊತೆಗೆ ಇಷ್ಟು ಮಳೆ ಬೇರೆ ಬರ್ತಾ ಇದೆ. ಮಳೆ ಬಂದ ತಕ್ಷಣ ಪ್ರದಕ್ಷಿಣ ಆಗ್ತಾ ಇರೋರೆಲ್ಲ ಓಡ್ ಬಂದು ಒಂದು ಜಾಗದಲ್ಲಿ ಸೇರ್ಕೊಂಡ್ಬಿಟ್ರ, ತುಂಬ ಜನ ಆಗೋದ್ರು, ರಶ್ ಆಗೋಯ್ತು. ಅಟ್ಲೀಸ್ಟ್ ದೇವ್ರ ದರ್ಶನನಾದ್ರೂ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಹೊರಟ್ವಿ. ಪ್ರೀತಮ್ನ ಮಾತಾಡ್ಸ್ಬೇಕು ಅಂತ ಪಾಪ ನನ್ನ ವ್ಯೂವರ್ ಒಬ್ರು ಸಿಕ್ಕಾಪಟ್ಟೆ ಅವ್ನಿಗೆ ಏನೆಲ್ಲ ಮಾಡಿದ್ರು ಮಾತಾಡ್ಸ್ಬೇಕಂತ. ಇದು ಟೈಟ್ ಮಾಡಬೇಕಾಗಿತ್ತು. ಸೊ ಇವಾಗ ನಾವು ಬಂದಿದ್ದೀವಿ ಗೊಂಬೆಗಳ ನಾಡು ಚನ್ನಪಟ್ಟಣ. ಯಾರೆಲ್ಲ ಚನ್ನಪಟ್ಟಣದಲ್ಲಿದ್ದೀರಾ? ನಾವು ಹೋಗಿದ್ದು ಬಂದ್ಬಿಟ್ಟು ಶನಿವಾರ ಬೆಳಗ್ಗೆ, ಭಾನುವಾರ ಈವ್ನಿಂಗ್ ಅಷ್ಟೊತ್ತಿಗೆ ಮನೆಗೆ ಹೋಗ್ಬಿಡ್ಬೇಕು, ಎಷ್ಟೇ ಆಗಲಿ ನೈಟು ಲೇಟ್ ಆಗೋದು ಬೇಡ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿಂದ ಚನ್ನಪಟ್ಟಣ ಒಂದು ಬರ್ತಾ ನಾವು ಅಲ್ಲಿ ಒಂದು ಶಾಪ್ ನೋಡಿದ್ವಿ ರೋಡ್ ಸೈಡಲ್ಲೇ. ಆಮೇಲೆ ಭಾನುವಾರ ಆಗಿದ್ದರಿಂದ ಚನ್ನಪಟ್ಟಣ ಒಳಗಡೆ ಹೋದರೆ ನಮಗೆ ರಜಾ ಅಂತ ಏನೂ ಸಿಗಲ್ಲ ಅಂತ ಹೇಳಿದರು. ತುಂಬಾ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಮರದ್ದಲ್ವಾ, ಪ್ರೈಸ್ ಜಾಸ್ತಿನೇ ಇರುತ್ತೆ. ಸುಮ್ಮನೆ ಜಸ್ಟ್ ಹಾಗೆ ನೋಡಿಕೊಂಡು ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸರಿ ನಾವು ಎಷ್ಟೊಂದು ಸರಿ ಮೈಸೂರು ಸೈಡೆಲ್ಲ ಹೋಗಿದ್ದೀವಿ. ಆದರೆ ಚನ್ನಪಟ್ಟಣಕ್ಕೆ ಬರಬೇಕಾದ್ರೆ ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್, ಆದರೆ ನಾನು ಹೋಗ್ತಾ ಇದ್ದಿದ್ದಿಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸರಿ ಹೋಗಿ ನೋಡ್ಕೊಂಡಾದರೂ ಬರೋಣ ಅಂತ ಹೇಳಿ ಹೋದ್ವಿ. ಆಮೇಲೆ ಅದೊಂದು ನೆನಪಿರುತ್ತಲ್ವ, ಅದಕ್ಕೇನಾದರೂ ಒಂದು ಇಷ್ಟು ಸಣ್ಣ ಪುಟ್ಟ ಐಟಮ್ಗಳು ತೊಗೊಂಡು ಬಂದರೆ ಅದು ನೋಡಿದಾಗ ಇದೊಂದು ಚನ್ನಪಟ್ಟಣ ತಂದಿದ್ದು ಅಂತ. ನನ್ನ ಹಸ್ಬೆಂಡ್ ಒಂದು ಸರಿ ಚನ್ನಪಟ್ಟಣದಿಂದ ಒಂದು ಗಡಿಯಾರ ತೊಗೊಂಡು ಬಂದಿದ್ದರು, ಬಟ್ ಅದು ಇವಾಗ ನಮ್ಮ ಮನೇಲಿದ್ದ ತುಂಬ ಚೆನ್ನಾಗಿತ್ತು ಮರದ್ದು. ಅವಾಗ ಅಂದ್ಕೊಂಡೆ, ಬಟ್ ಅಲ್ಲಿ ನನಗೆ ಅಲ್ಲಿ ಮರ್ತೇ ಹೋಯ್ತು ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದು. ಅದು ಇದು ಏನೇನು ಎಕ್ಸ್ಟ್ರಾ ಎಲ್ಲ ನೋಡಿಬಿಟ್ವಲ್ವಾ. ಸೊ ಸರಿ, ತುಂಬ ಹೊಟ್ಟೆ ಹಸಿತಾಯಿತು, ಅಂದವೇ ಊಟ ಮಾಡ್ಕೊಂಡು ಹೋಗೋಣ ಅಂತ. ನಿನ್ನ ಸೋಮವಾರ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವಾ, ನಾವು ಇವತ್ತೇ ಲೇಟಾಗಿ ಹೋದರೆ ಮತ್ತೆ ಸ್ಕೂಲಿಗೆ ರೆಡಿಯಾಗಿ ನನ್ನ ಮಗಳು ಸ್ಕೂಲಿಗೆ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂತ. ಆಮೇಲೆ ತುಂಬ ಚೆನ್ನಾಗಿತ್ತು ಈ ಒಂದು 2 ದಿನ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನೂ ಬೇಗ ಹೋಗಿದ್ರೆ ಇನ್ನೊಂದು 2 ಪ್ಲೇಸ್ಗಳನ್ನ ವಿಸಿಟ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ನನಗೆ ಮೈಸೂರು ಪ್ಯಾಲೇಸ್ ಅಂದರೆ ತುಂಬ ಇಷ್ಟ ನೋಡೋದಕ್ಕೆ. ಮೈಸೂರು ಝೂಗಿಂತ ಮೈಸೂರು ಪ್ಯಾಲೇಸ್ ಇಷ್ಟಪಡ್ತೀನಿ. ಅಂದರೆ ಝೂನು ಇಷ್ಟ, ಆದರೆ ಪ್ಯಾಲೇಸ್ ತುಂಬ ಇಷ್ಟ. ಯಾಕೆಂದರೆ ಅಲ್ಲಿ ಇರೋ ವಸ್ತುಗಳನ್ನ ನಾನು ಒಂಥರ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀನಿ, ಆಗಿನ ಕಾಲದಲ್ಲಿ ರಾಜರು ಹಿಂಗಿದ್ರಲ್ಲ ವಾವ್ ಅಂತ. ಸೊ ಅದಕ್ಕೆ ನಂಗೆ ಅದು ತುಂಬ ಇಷ್ಟ. ಬಟ್ ಈ ಸರಿ ಮಿಸ್ ಮಾಡಿಕೊಂಡೆ, ನೋಡೋಕ್ಕಾಗಲಿಲ್ಲ. ಅದಾದಮೇಲೆ ಬರ್ತಾ ಅದು ಸ್ಪೀಡ್ ಹೈವೇ ಅಂತ ಹೇಳ್ತಾರಲ್ಲ, ಅಲ್ಲಿ ಎಲ್ಲೂ ನಾವು ಕಾರ್ ನಿಲ್ಸೋಕ್ಕೆ ಆಗೋದಿಲ್ಲ ಒಂದು ಸರಿ ಹೈವೇಗೆ ಇದಾದರೆ. ಅದಕ್ಕೆ ಬೇಗ ಊಟ ಮಾಡ್ಕೊಂಡ್ಬಿಡೋಣ ಅಂತ ಅಲ್ಲಿ ಒಂದು ಕೆಫೆ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಈವ್ನಿಂಗ್ ಟೈಮಲ್ಲಿ ಏನು ಸಿಗುತ್ತಲ್ಲ, ಬರೀ ದೋಸೆ ಐಟಮ್ ಅಷ್ಟೇ ಅಂತ ಹೇಳಿದ್ರು. ಮತ್ತೆ ದೋಸೆನೇ ತೊಗೊಂಡು ತಿಂದ್ವಿ, ಮತ್ತು ಒಂದು ಫ್ರೈಡ್ ರೈಸು, ಕಾಫಿ. ನನ್ನ ಹಸ್ಬೆಂಡ್ಗೆ ಮತ್ತೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತಲ್ಲ, ಸಂಜೆ ಆಯಿತು. ಅದಕ್ಕೆ ಅವ್ರು ಎಲ್ಲೋದ್ರೂ ಟ್ರಾವೆಲ್ ಮಾಡಬೇಕಂದ್ರೆ, ಅಂದರೆ ಈ ಥರ ಡ್ರೈವಿಂಗ್ ಮಾಡಬೇಕಂದ್ರೆ ಕಾಫಿ ಕುಡಿದ್ಬಿಡ್ತಾರೆ. ಅಲ್ಲಿಂದ ನಮ್ಮದು ಸ್ಟಾರ್ಟ್ ಆಗಿದ್ದ ಜರ್ನಿ ಮನೆ ತನಕ. ಇವತ್ತಿನ ಫುಲ್ ಡೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ದೇವರ ದರ್ಶನ, ಒಳ್ಳೊಳ್ಳೆ ಜಾಗ, ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಜೊತೆಗೆ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಈ ಜಾಗಗಳಿಗೆ ಮತ್ತೆ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರಿ ಅದನ್ನು ನನ್ನ ಕಮೆಂಟಲ್ಲಿ ಹೇಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್.